ನಾನು ಲಾಸ್ಟ್ ಬರ್ತಡೇಗೆ ಗಿಫ್ಟ್ ಮಾಡಿದ್ದು ನಮ್ಮಮ್ಮ. ಏನಕ್ಕಮ್ಮ ಆಗ್ತಿದ್ಯಾ? ಟಯರ್ಡ್ ಆಗ್ಬಿಟ್ಟಿದ್ದ. ಬಿಸಿಲು 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 ಬಿಸಿಲು. ಇವಾಗ ಗಾಡಿಯಲ್ಲಿ ಹೋಗ್ಬೇಕು. ಬಿಸಿಲು ಮದುವೆ ಬಂದರೆ ಬಟ್ರು ಬಂದು ಟ್ರೈ ಮಾಡಲೇಬೇಕು. ವರ್ಲ್ಡ್ ಫೇಮಸ್ ಪುಡಿ ಇಡ್ಲಿ. ಸೊ ಇದು ಮೀನಾಕ್ಷಿ ಅಮ್ಮನ ಮೇನ್ ಗೋಪುರ, ಈಸ್ಟ್ ಗೇಟ್. ಪ್ರಿಯಾ ಅವ್ರದ್ದು ಔಟ್ಫಿಟ್ ನೋಡಿ, ಫುಲ್ ಟ್ರೆಡಿಷ್ನಲ್. ಓಕೆನಾ? ಸೊ ನಂದು ಔಟ್ಫಿಟ್ ತೋರಿಸ್ತಾರೆ ನೋಡಿ. ನಂದೇನಿಲ್ಲ ಡಿಫ್ರೆನ್ಸು, ನೆನ್ನೆದೆ. ನಿನ್ನೆ ಏನಿತ್ತು ಅದೇ ಬಟ್ಟೆ. ಸೊ ಇರೋದು ಒಂದೇ ಒಂದು ಟ್ರೆಡಿಷ್ನಲ್ಲು. ಇವಾಗ ತಂದಿರೋದು ಇದು ಒಂದೇ, ಅದಕ್ಕೆ ಇದನ್ನೇ ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ ಗುಡ್ ಮಾರ್ನಿಂಗ್ ಗೈಸ್. ಸೊ ಈಗ ಆಲ್ಮೋಸ್ಟ್ 9 o'clock ಆಯಿತು. ಸೊ ಎಂಟ್ರಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಒಳಗೆ ಫೋನ್ ಅಲೌಡ್ ಇಲ್ಲ ನಿಮಗೆ. ಸೊ ಫೋನ್ ಬಂದ್ಬಿಟ್ಟು ಇಲ್ಲಿ ಲಾಕರ್ ಇದೆ, 5 rupees ಒಂದು ಫೋನ್ಗೆ. ಸೊ 2 ಫೋನಿಂದ 10 ರೂಪಾಯಿ ತೊಗೊಂಡ್ರು. ಫ್ರೀ ಚಪ್ಪಲ್ ಸ್ಟ್ಯಾಂಡು. ನಮಗೆ ಒಂದು 2 hours ಎಲ್ಲ. ಫಸ್ಟು ಅಮ್ಮನವ್ರ ದರ್ಶನ ಆಗಬೇಕು, ಆಮೇಲೆ ಅಪ್ಪನ ದರ್ಶನ ಆಗಬೇಕು. ಎಂಟ್ರಿನೂ ಅಲ್ಲೇ, ಅಲ್ಲಿಂದ ಹಿಂಗೆ ಎಂಟ್ರಿ ಹೋಗಿ ಇಲ್ಲಿ ಒಳಗೋಗ್ಬೇಕು. ನೋಡಿ ಹಿಂದೆ ಒಂದು ಗೋಪುರ ಕಾಣ್ತೈತೆ ನೋಡಿ ನೋಡಿ. ಸೊ ಎಲ್ಲ ಕನ್ಸ್ಟ್ರಕ್ಷನ್ಸ್, ಪೇಂಟಿಂಗು ಅದು ಇದು ಅಂತೆಲ್ಲ ನಡೀತಿದೆ. ಸೊ 2 hours ಆಯಿತು, ಬ್ರೇಕ್ಫಾಸ್ಟ್ ಮಾಡಿಲ್ಲ ನಾವು. ಈಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಮುರುಗನ್ ಇಡ್ಲಿ ಶಾಪ್ ಅಂತ ಅಂದ್ಬಿಟ್ಟು. ಸೊ ನೀವು ಈ ಟೆಂಪಲ್ ಬರಬೇಕಂದ್ರೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಮಿನಿಮಮ್ ಒಂದು 2 hours. ಸೊ ಇಲ್ಲಿ ಆ ಕೆತ್ತನೆಗಳು ನೋಡಬೇಕು. ಸೂಪರ್. ಏನಂತೀರಾ ಮೇಡಮ್? ಹಾಂ, ಏನೂ ಇಲ್ವಂತೆ. ಸೊ ಗೈಸ್, ಸೊ ಈ ಟೆಂಪಲ್ ಬರಬೇಕು ಅಂದರೆ ನಿಜ ಹೇಳ್ತೀನಿ, ಟೈಮ್ ಕೊಡಬೇಕು. ನೀವು ಅರ್ಜೆಂಟ್ ಪಡ್ಕೊಂಡು ಬರೋಕ್ಕೆ ಹೋಗ್ಬಿಡಿ, ಟೈಮ್ ಬೇಕು ಈ ಟೆಂಪಲ್ ವಿಸಿಟ್ ಮಾಡೋಕ್ಕೆ. ಸೊ ನಾನು ಗಾಡಿ ಆಲ್ರೆಡಿ ಅಲ್ಲಿ ಆಚೆ ನಿಲ್ಲಿಸಿದ್ದೀನಿ. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಪೇ ಪಾರ್ಕಿಂಗ್ ಅಲ್ಲ, ಫ್ರೀ ಆಫ್ ಕಾಸ್ಟ್. ನೋಡಿ ನಾನು ಹೇಳಿದ್ನಲ್ಲ ರಿನೋವೇಷನ್ಸ್ ಆಗ್ತಿದೆ ಅಂತ. ಗೋಪುರ ಮೇನ್ ಎಂಟ್ರಿ ಇದು, ಈಸ್ಟ್ ಗೋಪುರ ಇದು. ಸೊ ಸುತ್ತಮುತ್ತ ಅಂಗಡಿಗಳಿದೆ, ಎಲ್ಲ ಕಡೆ ಅಂಗಡಿ ಇದೆ. ಇವತ್ತು ಮಂಡೇ, ಸೊ ಲೆಸ್ ಕ್ರೌಡ್. ಡೋಂಟ್ ಕಮ್ ಆನ್ ವೀಕೆಂಡ್ಸ್. ಓಕೆ, ವೀಕೆಂಡ್ಸ್ ಬಂದರೆ ಸಿಕ್ಕಾಪಟ್ಟೆ ಕ್ರೌಡ್. ಸೊ ನಿಮಗೆ ದರ್ಶನ ಆಗೋದೇ ತುಂಬ ಲೇಟ್ ಆಗುತ್ತೆ. ಮೊದಲು ಇಲ್ಲಿಂದ ಎಂಟ್ರಿ ಕೊಡ್ತಿದ್ರಂತೆ ಆ್ಯಕ್ಚುಲಿ ದೇವಸ್ಥಾನಕ್ಕೆ. ಇವಾಗ ಇಲ್ಲಿ ನೋ ಎಂಟ್ರಿ ಮಾಡಿದ್ದಾರೆ. ಇಲ್ಲೂ ಅಂಗಡಿಗಳಿದೆ, ಇನ್ನೂ ಓಪನ್ ಇಲ್ಲ. ಸೊ ಇವತ್ತು ಮಂಡೇ ಮಾರ್ನಿಂಗು ಇರೋದಕ್ಕೆ ಸ್ವಲ್ಪ ಕ್ಲೋಸ್ಡ್ ಇದೆ. ಈ ವೀಕೆಂಡ್ಸ್ ಅಂತೀನಿ, ಈವ್ನಿಂಗ್ ಬಂದರೆ ಒಳ್ಳೆ ಶಾಪಿಂಗು. ಏನಂದರೆ ಅರ್ಲಿ ಮಾರ್ನಿಂಗ್ ಬಂದ್ಬಿಡಿ ದೇವಸ್ಥಾನ ದರ್ಶನಕ್ಕೆ, ಯಾವುದೇ ದೇವಸ್ಥಾನ ಇರಲಿ. ಸೊ ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ರೆ ನಿಮಗೆ ಬೇಗ ದರ್ಶನ ಆಗುತ್ತೆ. ದರ್ಶನ ಬೇಗ ಮುಗಿಸ್ಕೊಂಡು ನೀವು ಬೇರೆ ಕೆಲಸಗಳು ಮಾಡ್ಕೊಬೋದು, ಬೇರೆ ಸ್ಪಾಟ್ಸು ಹೋಗ್ಬೋದು. ಸೊ ನನ್ನ ಸಜೆಷನು, ಯಾವುದೇ ಟೆಂಪಲ್ಗೆ ಹೋಗಿ ಅರ್ಲಿ ಮಾರ್ನಿಂಗ್ ಅಟೆಂಡೆನ್ಸ್ ಹಾಕ್ಬಿಡಿ. ಸೂಪರಾಗಿರುತ್ತೆ ದರ್ಶನ. ಖಾಲಿ ಇರುತ್ತೆ, ಜಾಸ್ತಿ ರಶ್ ಇರೋಲ್ಲ. ಟ್ರೈ ಮಾಡಿ. ಇಡ್ಲಿ ಶಾಪ್, ಮುರುಗನ್ ಇಡ್ಲಿ ಶಾಪ್ಗೆ ಹೋಗ. ತುಂಬ ಹೈಪ್ ಮಾಡ್ತಾಯಿದ್ದೀನಲ್ಲ, ನನಗೂ ಗೊತ್ತಿಲ್ಲ, ಅಷ್ಟು ಹೈಪ್ ಮಾಡಿದ್ದಾರೆ. ಅಲ್ಲಿಗೆ ಹೋಗಿ ನೋಡೋಣ ಹೈಪ್ ಬರ್ತಾ ಇಲ್ವಾ ಅಂತ. ಓಕೆ, ಮುರುಗನ್ ಇಡ್ಲಿ ವೆಜ್ ದೊಡ್ಡ ಮೇನ್ ರೋಡಲ್ಲೇ ಇದೆ. ಗಾಡಿಯಲ್ಲಿ ಪಾರ್ಕ್ ಮಾಡಿ ಬಂದಿದ್ದೀನಿ. ಗೈಸ್, ಮುರುಗನ್ ಇಡ್ಲಿ ಶಾಪ್ ಮೆನು ನೋಡಿ. 3 types ಆಫ್ ಚಟ್ನಿ. ಇವಾಗ ನಾವು ಪುಡಿ ಇಡ್ಲಿ ಮತ್ತು ಆನಿಯನ್ ಉತ್ತಪ್ಪಂ ಹೇಳಿದ್ದೀವಿ. ಆನಿಯನ್ ಉತ್ತಪ್ಪಂ ನೋಡಿ ಎಷ್ಟು ವೆರೈಟಿ. ಸಾಂಬಾರು, 4 ಥರ ಚಟ್ನಿ. ಇದು ಆನಿಯನ್ ದೋಸೆಗೆ ಸಿಕ್ಕಿರೋ ಚಟ್ನಿ ನೋಡಿ. ಡಿವೈಡ್ ಮಾಡ್ಕೊಂಡಿದ್ದೀವಿ ಇಬ್ಬರು. ಸೊ ಆನಿಯನ್ ಉತ್ತಪ್ಪಂ ನಾನು ಎಕ್ಸ್ಪೆಕ್ಟ್ ಮಾಡಿದೆ ದೊಡ್ಡದಾಗಿ ಬರುತ್ತೆ ಏನೋ ಅಂದ್ಕೊಂಡು. ಆ್ಯಕ್ಚುಲಿ ಚಿಕ್ಕ ದೋಸೆಯಲ್ಲಿ ಆನಿಯನ್ ಇಟ್ಕೊಟ್ಟಿದ್ದಾರೆ. ವರ್ಲ್ಡ್ ಫೇಮಸ್ ಪುಡಿ ಇಡ್ಲಿ, ಮಧುರೈ ಫೇಮಸ್ ಪುಡಿ ಇಡ್ಲಿ, ಮುರುಗನ್ ಇಡ್ಲಿ ಫೇಮಸ್ ಇಡ್ಲಿ. ಮೇನ್ ಡಿಶ್ಶು 2 ಸೈಡ್ಸ್ ನೋಡಿ, 5 ಐತೆ. ಪುಡಿ ಇಡ್ಲಿ ಟ್ರೈ ಮಾಡ್ತಾಯಿದ್ದೀನಿ, ಹೇಗಿದೆ ಅಂತ ಹೇಳ್ತೀನಿ. ಯಾವುದಕ್ಕೆ ಯಾವ ಚಟ್ನಿ ತೊಗೊಬೇಕು ಅನ್ನೋದೇ ಕನ್ಫ್ಯೂಷನ್ ಈಗ. 4 ಥರ ಚಟ್ನಿ ಕೊಟ್ಟವ್ರೆ, ಒಂದು ಸಾಂಬಾರು, ಅದರಲ್ಲಿ ಯಾವುದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಂತಲೇ ಒಂದು ಕನ್ಫ್ಯೂಷನ್. ಈ ಫ್ಲೇವರ್ ಸಕ್ಕತ್ತಾಗಿದೆ. ಪುಡಿ ಸೂಪರ್, ಮಸ್ಟ್ ಟ್ರೈ. ಆನಿಯನ್ ಉತ್ತಪ್ಪಂ ಅಷ್ಟಿಲ್ಲ, ಓಕೆ. ಪುಡಿ ಸೂಪರಾಗಿದೆ ನಿಜವಾಗ್ಲೂ. ಅವ್ರು ಕೊಟ್ಟಿರೋ ಹೈಪು ಓದ್ತಿದೆ. ಪುಡಿ ಇಡ್ಲಿ ಆಯಿತು. ಇವಾಗ ರವೆ ದೋಸೆ ಒಂದು ಎಕ್ಸ್ಟ್ರಾ ಹೇಳಿದ್ವಿ. ಇದು ಔಟ್ ಆಫ್ ಸಿಲೆಬಸ್ ಥರ ಟ್ರೈ ಮಾಡೋಣ ಅಂತ. ನೋಡೋಕ್ಕೆ ಚೆನ್ನಾಗಿತ್ತು ನೋಡಿ. ರವೆ ದೋಸೆ ಇಲ್ಲೊಂದು ರವೆ ದೋಸೆ. ಇಲ್ಲಿ ನಿಮಗೆ ಸ್ವೀಟ್ಸ್ ಕೂಡ ಸಿಗ್ತದೆ. ಆಯಿತು ನೋಡಿ, ಅಮ್ಮೆನ್ಸ್ ನೋಡಿ ಹೆಂಗಿದೆ ಅಂತ. ಫುಲ್ AC ವೆಂಟಿಲೇಷನ್ಸು.
ಸೊ ಈಚೆ ಹೋದರೆ ಸಿಕ್ಕಾಪಟ್ಟೆ ಬಿಸಿಲು. ಬ್ರೇಕ್ಫಾಸ್ಟ್ ಆಯಿತು. ಪುಡಿ ಇಡ್ಲಿ ವಾಸ್ ಗುಡ್. ಅಲ್ಟಿಮೇಟ್ ಅಂತ ಹೇಳೋಕ್ಕಾಗಲ್ಲ, ಗುಡ್, ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಏನೋ ಆನಿಯನ್ ದೋಸೆ ನಾಟ್ ರೆಕಮೆಂಡೆಡ್. ರವಾ ದೋಸೆ ಟ್ರೈ ಮಾಡಿ, ಚೆನ್ನಾಗಿದೆ. ಕಾಫಿನೂ ಸೂಪರಾಗಿದೆ. ಸೊ ಟೋಟಲ್ ಬಿಲ್ ಎಷ್ಟಾಯಿತು ಅಂದರೆ 328 ರೂಪೀಸ್ ಪ್ಲಸ್ 112 ರೂಪೀಸ್ ಟಿಪ್ಸ್ ಕೊಟ್ಟಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಸ್ಪಾಟ್ ಒಂದು ಹೋಗ್ತಾಯಿದ್ದೀವಿ. ಆ ಸ್ಪಾಟ್ ಹೆಸರೇನು? ತಿರುಮಲ ನಾಯಕರ್ ಮಹಲ್. ಸೊ ಅದೊಂದು ಅರಮನೆ ಅಂತೆ, ಅರಮನೆ ಥರ ಯಾವುದೋ ಒಂದು ಮಹಲ್. ಸೊ ಗೈಸ್, ಈಗ ಪ್ಲ್ಯಾನ್ ಚೇಂಜು. ಯಾವುದೋ ತಿರುಮಲ ನಾಯಕರ್ ಮಹಲ್ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿಗೆ ಹೋಗ್ತಿಲ್ಲ, ಅದು ಈವ್ನಿಂಗ್ ಹೋಗೋಣ ಅಂತ. ಇವಾಗ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಏನು ಅಲಗರ್ ಕೋವಿಲ್ ಅಂತೆ, ಅದು ಬಂದ್ಬಿಟ್ಟು ವಿಷ್ಣು ದೇವಸ್ಥಾನ. ಸೊ ಅಲ್ಲಿಗೆ ಹೋಗಿ, ಅದು ದೊಡ್ಡ ದೇವಸ್ಥಾನ, ಇಲ್ಲಿಂದ 31 ಕಿಲೋಮೀಟರ್ಸ್ ಇದೆ. ಅಲ್ಲಿಗೆ ಹೋಗಿ ನಾವು ನೋಡೋಣ. ಆ್ಯಕ್ಚುಲಿ ಅದು 12:30 ಕ್ಲೋಸ್. ಅಷ್ಟರಲ್ಲಿ ಇವಾಗ ಎಷ್ಟು ಟೈಮು? 10 o'clock ಅಷ್ಟರಲ್ಲಿ ರೀಚ್ ಆಗಬೇಕು. ರೂಮ್ ನಾವು ಸ್ಟೇ ಮಾಡಿದ್ದೀವಲ್ಲ, ರೂಮ್ ಕಾಸ್ಟ್ ಎಲ್ಲ ಒಂದು ನಿಮಗೆ ನಾನ್ AC ಎಲ್ಲ ನಿಮಗೆ 1200-200ಗೆ ಸಿಗುತ್ತೆ. ಪ್ಲಸ್ AC ಅಂದರೆ ನಿಮಗೆ 1500ಇಂದ 2500ವರೆಗೂ ಹೋಗುತ್ತೆ, ಡಿಪೆಂಡ್ಸ್ ಅಪಾನ್ ಯುವರ್ ಲಕ್ಸುರಿಟಿ. ಸೊ ಇದು ನಾವು ಸ್ಟೇ ಮಾಡಿರೋದು ಓಕೆ, ತುಂಬ ಲಕ್ಸುರಿ ಇಲ್ಲ, ತುಂಬ ಚೀಪ್ ಇಲ್ಲ, ಒಂದು ಡೀಸೆಂಟ್ ನಾರ್ಮಲ್ ಮಿಡಲ್ ಕ್ಲಾಸ್ ರೂಮ್ ಹೆಂಗೆ ತೊಗೊಂತಾರೆ ಹಂಗಿದೆ. ಓಕೆನಾ? ಸೊ ಲಿಫ್ಟ್ ಬಂತು. ನಾವು ಇವಾಗ ಅಲಗರ್ ಕೋವಿಲ್ಗೆ ಹೋಗ್ತಿದ್ದೀವಿ. ಸೊ ಇಲ್ಲಿಂದ ಒಂದು 31 ಕಿಲೋಮೀಟರ್ಸ್, ನಮ್ಮ ರೂಮಿಂದ 21 ಕಿಲೋಮೀಟರ್ಸ್. ಏನಕ್ಕೆ ಕಮಾನ್ ಆಗ್ತಿದ್ಯಾ? ಸೊ ನಾನು ರೋಲ್ ಆಗ್ತಿದ್ದೀನಿ ಅವಾಗವಾಗ, ಅದಕ್ಕೆ ನಗು. PK ರೆಸಿಡೆನ್ಸಿ. ಸೊ ಮೇನ್ ಸಿಟಿ ನೋಡಿ ಹೆಂಗಿದೆ. ಸೊ ಕಪಲ್ಸಾಗಿ ಬಂದರೆ ಸೊ ಮೇನ್ ರೋಡಲ್ಲಿ ರೂಮು ನೋಡೋದು ಸೇಫ್ಟಿ. ನಾನು ಹೇಳಿದ್ನಲ್ಲ, ಅಕ್ಷಯ್ ಕಾಫಿ ಶಾಪ್ ನೋಡಿ, ಅದರ ಕೆಳಗಡೆನೆ. ನೆನ್ನೆ ರಾತ್ರಿ ಬಜ್ಜಿ ತಿಂದ್ವಲ್ಲ, ಬಜ್ಜಿ, ಕಾಫಿ, ಟೀ ನೋಡಿ. ಇವಾಗಲೂ ಎಷ್ಟು ಕ್ರೌಡ್ ಅವ್ರು ನೋಡಿ. ನನ್ನ ಗಾಡಿ ಬಿಸಿಲಲ್ಲಿ ನಿಂತಿದೆ ನೋಡಿ, ಹಿಂಗಿದೆ ಗಾಡಿ. ನಾನು ಲಾಸ್ಟ್ ಬರ್ತಡೆಗೆ ಗಿಫ್ಟ್ ಮಾಡಿದ್ದು ನಮ್ಮಮ್ಮ, ಹಿಂಗಿದೆ ಅಂತ ಹೇಳಿ ಗಾಡಿ. ಸ್ಕ್ರ್ಯಾಚ್ ಕಾರ್ಡ್ ಹಾಕಿಸಿ ಚೆನ್ನಾಗಿದೆಯಾ ಲುಕ್ಕು, ಕಮೆಂಟ್ ಮಾಡಿ. ಅಲಗರ್ ಕೋವಿಲ್ ನೋಡಿ ಹೆಂಗೆ ಕಾಣಿಸ್ತಿದೆ, ಬೆಟ್ಟದ ಪಕ್ಕದಲ್ಲೇ ಅದು ಬೆಟ್ಟ. ಸೊ ಬೆಟ್ಟದ ಪಕ್ಕದಲ್ಲೇ ದೇವಸ್ಥಾನ. ಸೊ ಇವಾಗ ಸ್ಲಿಪ್ಪರ್ಸ್ ಬಿಡಬೇಕು. ಸ್ಲಿಪ್ಪರ್ಸ್ ಬಿಡೋ ಸ್ಪಾಟ್ ಎಲ್ಲಿದೆ ಗೊತ್ತಿಲ್ಲ. ಸೊ ಟಾಯ್ಲೆಟ್ ಫೆಸಿಲಿಟಿ ಎಲ್ಲ ಇದೆ ನೋಡಿ. ಸೊ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು, ತುಂಬ ಬಿಸಿಲಿದೆ. ಸೊ ಈ ಟೆಂಪಲ್ 12:30 ಕ್ಲೋಸು, ತಿರ್ಗಾ 4 o'clock to 8 o'clock. ಇದು ಕಲ್ಯಾಣಿ. ಈ ಗೋಪುರ ಇದೆಯಲ್ಲ, ಇದು ಬಂದ್ಬಿಟ್ಟು ಕರುಪು ಸ್ವಾಮಿ ದೇವಸ್ಥಾನ ಅಂತೆ. ಸೊ ಅಲಗರ್ ಕೋವಿಲ್ಗೆ ಈ ಕಡೆ ಹಿಂಗಿಂದ ಎಂಟ್ರಿ ಕೊಡಬೇಕು ಆ್ಯಕ್ಚುಲಿ. ಸೊ ನಾನು ಕನ್ಫ್ಯೂಸ್ ಆದೆ, ಹಿಂಗೆ ಹೋಗ್ಬೇಕು ಅಂತ. ಹಿಂಗಲ್ಲ, ಹಿಂಗೆ ಹೋಗ್ಬೇಕು. ಸೊ ಹಂಗೆ ಪಕ್ಕದಲ್ಲಿ ಬಂದರೆ ಕಲ್ಯಾಣಿ ನೋಡಿ, ಕಲ್ಯಾಣಿ. ಸೊ ಇಲ್ಲಿಂದ ಹಿಂಗೆ ಎಂಟ್ರಿ ನೋಡಿ, ವಿಷ್ಣು ದೇವಸ್ಥಾನ ಇದೆ. ಬಿಸಿ ತಾಗಬಾರ್ದು ಅಂತ ಮ್ಯಾಟ್ ಹಾಕಿದ್ದಾರೆ, ಆದರೂ ಬಿಸಿ ತಾಗ್ತಿದೆ. ಬಟ್ ಈ ಕಡೆ ಆ ಕಡೆಗೆ ಹೋದರೆ ಕಾಲು ಬೆಂದೋಗುತ್ತೆ. ಅಟ್ಲೀಸ್ಟ್ ಇದು ಪರವಾಗಿಲ್ಲ, ಆದರೂ ಇದು ಸುಡ್ತೈತಿ. ದರ್ಶನ ಆಯಿತು. ಸೊ ಏನು ವಿಷಯ ಅಂದರೆ, ನಂದು ತಿರುಚೆಂದೂರು ಬ್ಲಾಗ್ ನೋಡಿದವ್ರಿಗೆ ಗೊತ್ತಿರುತ್ತೆ, ನಾವು ತಿರುಪತಿ ಬ್ಲಾಗ್. ಸೊ ನೋಡಿದವ್ರಿದ್ರೆ ಒಂದು 9 ದಿವ್ಯ ದೇಗುಲ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಇದೆ, ಅದನ್ನು ಹೋಗಿ ನೋಡಿ. ಸೊ ಏನಂದರೆ, ಇಂಡಿಯಾದಲ್ಲಿ 108 ತಿರುಪತಿ ಇದೆ, ಓಕೆನಾ. ಅದರಲ್ಲಿ ನವ ತಿರುಪತಿ ತಿರುಚೆಂದೂರ್ಗೆ ಹೋದಾಗ ನೋಡಿದ್ದು. ಸೊ ಮದುರೈಗೆ ಬಂದರೆ ಇದೊಂದು ತಿರುಪತಿ. ಸೊ ಟೋಟಲ್ಲು 10 ತಿರುಪತಿ ನಾನು ನೋಡಿದ್ದೀನಿ. ಸೊ ಇನ್ನು ಎಷ್ಟಿರೋದು 98 ಇದೆ. ಸೊ 98 ಎಲ್ಲೆಲ್ಲಿದೆ ಏನೂ ಐಡಿಯಾ ಗೊತ್ತಿಲ್ಲ. ಸೊ ಅದೆಲ್ಲ ಹೋಗಲ್ವಾ ಅದು ಗೊತ್ತಿಲ್ಲ. ನೋಡಿ ರಿನೋವೇಷನ್ಸ್ ಆಗ್ತಿದೆ. ಆ್ಯಕ್ಚುಲಿ ತುಂಬ ದೇವಸ್ಥಾನ ರಿನೋವೇಷನ್ಸ್ ಆಗ್ತಿದೆ ಈ ಕಡೆ ಸೈಡು. ಆಲ್ರೆಡಿ ಅಲ್ಲೂ ನೋಡಿದ್ರಿ, ಮೀನಾಕ್ಷಿ ದೇವಸ್ಥಾನ, ಅಲ್ಲೂ ರಿನೋವೇಷನ್ಸ್ ಆಗ್ತಿತ್ತು. ಸೊ ಇಲ್ಲಿ ನೋಡಿ ಹೆಂಗಿದೆ, ಸಿಕ್ಕಾಪಟ್ಟೆ ಬಿಸಿಲು ಮಾತ್ರ. ಜೂನ್ ಅಂತ ಅಂದ್ಕೊಂಡು, ಜೂನಲ್ಲಿ ಬಿಸಿಲು ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡು ಬಂದರೆ ಸೇಮ್ ಸಮ್ಮರ್ ಹೆಂಗಿರುತ್ತೋ ಹಂಗೇ ಇದೆ, ನೋ ಚೇಂಜಸ್. ತಮಿಳ್ನಾಡು ಈಸ್ ಈಕ್ವಲ್ ಟು ಬಿಸಿಲು. ಸೊ ನೋಡ್ಕೊಂಬನ್ನಿ.
ಬಿಸಿಲು ಆಗದೆ ಇರೋರು ಬರೋಕ್ಕೆ ಹೋಗ್ಬಿಡಿ. ನೋಡಿ ಅಲ್ಲಿ ಬಿಸಿಲು ಆಗಿಲ್ಲ, ನೆಳಗೆ ಬಂದ್ಬಿಟ್ಟೆ. ಸೊ ಇನ್ನೊಂದು ಚಪ್ಪಲಿ ಕೂಡ ಇಲ್ಲ. ಸೊ ಇದೇ ಅಪ್ಡೇಟ್ ಗೈಸ್. ಇವಾಗ 12:30 ಆಯಿತು. 12:30 ದರ್ಶನ ಮಾತ್ರ ಸೂಪರ್. ಸೊ ಇಲ್ಲಿ ಹೆಂಗೆ ದರ್ಶನ ಅಂದರೆ 6 ಮಂತ್ಸು ಗರ್ಭಗುಡಿಯಲ್ಲಿರುತ್ತೆ. 6 ಮಂತ್ಸ್ ಗರ್ಭಗುಡಿಯಿಂದ ಈಚೆ ತಂದು ದೇವ್ರನ್ನ ಅಲ್ಲಿ ಇಟ್ಟಿರ್ತಾರೆ. ಆ ದೇವ್ರ ಸುತ್ಕೊಂಡು ಬರ್ಬೇಕು ನಾವು. ಸೊ ಹಿಂಗೆ ದೇವ್ರ ದರ್ಶನ ಮಾಡಬೇಕಾಗಿರೋದು ಇಲ್ಲಿ. ಸೊ ಆ 6 ಮಂತ್ಸಲ್ಲಿ ನಾವು ಬಂದಿದ್ದೀವಿ. ಸೊ ಚೆನ್ನಾಗಿತ್ತು ದರ್ಶನ. ಏನೋ ಹೆಸರಿತ್ತು ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ಬತ್ತು ವಿಷ್ಣು ದೇವಸ್ಥಾನ ಅಷ್ಟೇ. ಬನ್ನಿ ವಿಸಿಟ್ ಮಾಡಿ, ಮಿಸ್ ಮಾಡಿದೆ ಇದನ್ನು. ಸೊ ಮಧುರೆಯಿಂದ 31 ಕಿಲೋಮೀಟರ್ಸ್. ಟಯರ್ಡ್ ಆಗ್ಬಿಟ್ಟಿದ್ದೆ. ಬಿಸಿಲು. ಇವಾಗ ಗಾಡಿಯಲ್ಲೇ ಹೋಗ್ಬೇಕು. ಬಿಸಿಲು. ಊಟದ ವ್ಯವಸ್ಥೆ ಇದೆ. ಬಂದರೆ ಯಾರಿಗೆಲ್ಲ ಪ್ರಸಾದ ಬೇಕು, ಅನ್ನದಾನ ಪ್ರಸಾದ ಹೋಗಿ ಟ್ರೈ ಮಾಡೋದು. ಕ್ರೌಡ್ ಇದೆ ಈ ಬಿಸಿಲಲ್ಲೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ. ನಾವು ಬೇರೆ ಕಡೆ ಲಂಚ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿಗೆ ಲಂಚು? ಲಂಚ್ ಕಿದರ್? ಲಂಚ್ ಇಲ್ಲೇ ಹೊಡೆದ ಅಂದರೆ ಇಲ್ಲ ಲಂಚು. ಎಲ್ಲಿ ಪ್ಲ್ಯಾನು? ತೆಪ್ಪಕ್ಕುಲಂ ಈವ್ನಿಂಗು. ಮಧ್ಯಾಹ್ನ ಲಂಚಲ್ಲಿ ಅದು ಕೂಡ ಈವ್ನಿಂಗು. ಸೊ ಫ್ರೆಂಡ್ಸ್ ಏನಂದರೆ ಇನ್ನೂ ಡಿಸೈಡ್ ಆಗಿಲ್ಲ ಎಲ್ಲಿಗೆ ಲಂಚ್ ಮಾಡಬೇಕು ಅನ್ನೋದು ಐಡಿಯಾ ಇಲ್ಲ. ಸೊ ಇವಾಗ ಆನ್ ದ ವೇ ಹೋಗ್ತಾನೆ ನಮಗೆ ರೂಮ್ ಹತ್ರ, ಆ್ಯಕ್ಚುಲಿ ರೂಮ್ ಕೆಳಗೆ ಅದೇ ಅಕ್ಷಯ್ ಕಾಫಿ ಶಾಪ್. ಸೊ ಅಲ್ಲೂ ಮೀಲ್ಸ್ ಇದೆ, ಅಲ್ಲೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೋಗ್ತಾ ಯಾವುದಾದ್ರು ಅದಕ್ಕಿಂತ ಬೆಟ್ರ್ ಯಾವ್ದಾದ್ರು ಸಿಕ್ತಂದರೆ ಅಲ್ಲಿಗೆ ಹೋಗ್ತೀವಿ. ದ ಫೇಮಸ್ ಜಿಗುರ್ದಂಡ ಸ್ಪಾಟ್. ಸೊ ಈ ಕಡೆ ರೂಮು ಹಿಂಗೆ ಹೋದರೆ ರೂಮಿಂದ ಈ ಕಡೆಗೆ ಹಂಗೆ ಬಂದರೆ ಜಿಗುರ್ದಂಡ ಕುಡಿಯೋಕ್ಕೆ ಬಂದಿದ್ದೀನಿ. ಸೊ ಜಿಗುರ್ದಂಡ ಹೆಂಗಿರುತ್ತೆ ಟೇಸ್ಟು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ಓಕೆ, ಒಳಗೆ ಹೋಗೋಣ ಬನ್ನಿ. ಜಿಗುರ್ದಂಡ ಹೇಗಿದೆ ಅಂತ ತಿಂದು ಹೇಳ್ತೀನಿ. ಸೀರಿಯಸ್ಲಿ ಹೇಳ್ತೀನಿ, ಸಕ್ಕತ್ತಾಗಿದೆ. ಸೊ ಪ್ರಿಯಾಗದು ಇಷ್ಟ ಆಗಿಲ್ಲ. ಬಟರ್ ಸ್ಕಾಚ್ ಐಸ್ ಕ್ರೀಮ್ ತೊಗೊಂಡಿದ್ರು. ಸೊ ಅದು ಚೆನ್ನಾಗಿದೆಯಾ? ಬಂದರೆ ಟ್ರೈ ಮಾಡಿ, ಮಿಸ್ ಮಾಡಿದೆ. ಜಿಗುರ್ದಂಡ ಮಸ್ಟ್ ಟ್ರೈ, ಸೀರಿಯಸ್ಲಿ ವರ್ತ್ ಇಟ್. ಇದು ಬಂದ್ಬಿಟ್ಟು ಈ ಸ್ಪೆಷಲ್ ಜಿಗುರ್ದಂಡ. ಸೊ ಮೆನು ಅಲ್ಲಿದೆ ನೋಡಿ. ಇದು 80 ರೂಪೀಸ್, ಇದು 50 ರೂಪೀಸ್. ಚೆನ್ನಾಗಿತ್ತು ನಿಜವಾಗ್ಲೂ. ಈ ಬಿಸಿಲಿಗೆ ಒಂಥರ ತಂಪಾಗಿ. ಪ್ರಿಯಾಗಿ ಇಷ್ಟ ಆಗಿಲ್ಲ. ಅದು ಒಂಥರ ಮಿಲ್ಕ್ ಐಟಮ್, ಜಾಸ್ತಿ ಮಿಲ್ಕ್ ಐಟಮ್. ಅದು ಮಿಲ್ಕ್ ಐಟಮ್ ಅನ್ನೋದಕ್ಕಿಂತ ಏನದು ಹಾಲಿಂದು ಕೆನೆ ಹಾಕಿ ಮಾಡಿರೋ ಐಟಮ್. ಅದು ಇಷ್ಟೊಂದಿದೆ, ಬಾಸುಂದಿ ಏನೇನೋ ಫ್ಲೇವರ್ಸ್ ಇದೆ. ಮೆನು ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಬಂದರೆ ಮಸ್ತು ಟ್ರೈ ಮಾಡಿ, ವರ್ತ್ ಇಟ್. ಐಸ್ ಕ್ರೀಮ್ ಹೇಗಿತ್ತು? ಚೆನ್ನಾಗಿತ್ತಾ? ನಿಜ ಹೇಳು. ಚೆನ್ನಾಗಿತ್ತಂತೆ ಗಾಯ್ಸ್ ಐಸ್ ಕ್ರೀಮ್ ಕೂಡ. ಸೊ ನಾನು ತಿಂದೆ, ನಂಗೆ ಅಷ್ಟು ಇಷ್ಟ ಆಗಿಲ್ಲ ಐಸ್ ಕ್ರೀಮ್. ಓಕೆ ಇವ್ರಿಗೆ ನಾನು ತೊಗೊಂಡಿದ್ದು ಜಿಗುರ್ದಂಡ ಇಷ್ಟ ಆಗಿಲ್ಲ, ನನಗೆ ಅವ್ರು ತೊಗೊಂಡಿದ್ದು ಐಸ್ ಕ್ರೀಮ್ ಇಷ್ಟ ಆಗಿಲ್ಲ. ಹೆಂಗಿದೆ ನೋಡಿದ್ರೆ ಕಾಂಬಿನೇಷನು. ಸರಿ, ಇವಾಗ ರೂಮ್ಗೆ ಹೋಗಿ ಒಂದು 1 ಅವರ್ ರೆಸ್ಟ್, ಆಮೇಲೆ ಲಂಚ್ಗೆ ಹೋಗ್ತೀವಿ. ಲಂಚ್ಗೆ 2 ಸ್ಪಾಟ್ ನೋಡಿದ್ದೀವಿ. ಹೇಳ್ತಾರೆ ನೋಡಿ, ಹೇಳಿ. ಓಕೆ, ಶ್ರೀರಾಮ್ ಮೆಸ್ ಮತ್ತು ಅಮ್ಮನ್ ರೆಸ್ಟೋರೆಂಟ್, ವೆಜ್ ರೆಸ್ಟೋರೆಂಟ್. ಸೊ ಅಲ್ಲಿಗೆ ಹೋಗಿ ಮೀಲ್ಸ್ ತಿನ್ನೋಣ ಅಂತ ಪ್ಲ್ಯಾನು. ಸೊ ಅದಾದಮೇಲೆ ನಾಯಕರ್ ಮಹಲ್ ಅಲ್ಲಿಗೆ ಹೋಗ್ತೀವಿ. ಮತ್ತು ಇಲ್ಲಿ ಕಾಟನ್ ಸ್ಯಾರೀಸ್ ಫೇಮಸ್ ಅಂತೆ. ನಮ್ಮಮ್ಮ ಫೋನಲ್ಲಿ ಹೇಳಿದ್ದಾರೆ ಕಾಟನ್ ಸ್ಯಾರೀಸ್ ತೊಗೊಂಬ ಅಂತ. ಸೊ ನೋಡೋಣ ಎಷ್ಟು ರೇಟ್ ಇದೆ, ಏನು ಪ್ರೈಸಸ್ ಇದೆ ಅಂತ. ಸೊ ಅದನ್ನು ವ್ಲಾಗಲ್ಲಿ ತೋರಿಸ್ತೀನಿ, ವೀಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ಲಾಸ್ಟಿಗೆ ತೆಪ್ಪಕ್ಕುಳಂ. ಓಕೆ, ಸೊ ಇದ್ರ ಕಾಸ್ಟ್ ಎಷ್ಟಾಯಿತು ಅಂತ ಹೇಳಿಲ್ವಲ್ಲ. ಸೊ ಸ್ಪೆಷಲ್ ಜಿಗುರ್ದಂಡ ನಾನು ತೊಗೊಂಡಿದ್ದು. ಸ್ಪೆಷಲ್ ಜಿಗುರ್ದಂಡ ಈಸ್ 80 ರೂಪೀಸ್. ರೆಗ್ಯುಲರ್ ಜಿಗುರ್ದಂಡ ಬರುತ್ತೆ, ಅದು 50 ರೂಪೀಸ್. ಇವ್ರು ತೊಗೊಂಡಿದ್ದು ಐಸ್ ಕ್ರೀಮು 2 ಸ್ಕೂಪ್ ಇದು ಏನು ಬಟರ್ ಸ್ಕಾಚ್. ಸೊ ಅದು 50 ರೂಪೀಸ್. ಸೊ ಟೋಟಲ್ 130 ರೂಪೀಸ್. ನೋಡಿ, ಬಂದರೆ ಟ್ರೈ ಮಾಡಿ. ಇದು ಎಲ್ಲ ಕಡೆ ಇದೆ ಬ್ರಾಂಚಸ್ಸು. ನೀವು ಫೇಮಸ್ ಜಿಗುರ್ದಂಡ ಅಂತ ಹಾಕಿದ್ರೆ ನಿಮಗೆ ನಿಯರೆಸ್ಟ್ ಇರೋ ಲೊಕೇಶನ್ಸ್ ತೋರಿಸುತ್ತೆ. ನಮಗೆ ಇದು ರೂಮ್ಗೆ ಹತ್ರ ಇತ್ತು, ಬಂದಿದ್ದೀವಿ. ಸೊ ಬೈ. ಸೊ ಇದು ಸುಂದರಮ್ ಟೆಕ್ಸ್ಟೈಲ್ಸ್ ಅಂತ ಅಂದ್ಬಿಟ್ಟು ಸೊ ಕಾಟನ್ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಬಂದ್ವಿ. ಸೊ ಈ ಸ್ಟ್ರೀಟ್ ಹೆಸರು ಬಂದ್ಬಿಟ್ಟು ಮಾಸಿ ಸ್ಟ್ರೀಟು, ವೆರಿ ಬ್ಯುಸಿ ಏರಿಯಾ.
ಸೊ ಇಲ್ಲಿಗೆ ಬಂದರೆ ಪಾರ್ಕಿಂಗ್ ಎಲ್ಲ ನಿಮಗೆ ಕಷ್ಟ ಆಗುತ್ತೆ. ಪಾರ್ಕಿಂಗ್ ಎಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಓನ್ ವೆಹಿಕಲ್ಸು ಕಾರೆಲ್ಲ ಬಂದರೆ ಸಿಕ್ಕಾಪಟ್ಟೆ ಕಷ್ಟ. ವೆಹಿಕಲ್ ಇರೋದಕ್ಕೆ ಓಕೆ, ಎಲ್ಲೋ ಸಂಧಿಯಲ್ಲಿ ನಿಲ್ಲಿಸ್ಕೊಬಿಟ್ಟು ಹೋಗ್ಬೋದು, ಸೇಫು. ಅಂಗಡಿ ಮುಂದೆ ಎಲ್ಲ ನಿಲ್ಲಿಸ್ಬಿಟ್ಟು ಹೋಗ್ಬೋದು. ಕಾರ್ ಹಂಗಾಗಲ್ಲ. ನೋಡಿ ಗಾಡಿಯಲ್ಲಿ ಬಿಟ್ಟಿದ್ದೀನಿ. ಸೊ ಆ ರೋಡಿಂದ ಅದೇ ರೋಡು. ಆ ರೋಡ್ ಪೂರ್ತಿ ನಿಮಗೆ ಬರೀ ಶಾಪಿಂಗ್ಸು, ಬಟ್ಟೆ ಶಾಪಿಂಗು, ಸ್ಯಾರಿ ಶಾಪಿಂಗು. ನೋಡಿ ಇಲ್ಲೂ ಒಂದು ಸ್ಯಾರಿ ಅಂಗಡಿ ಇದೆ ನೋಡಿ, ಸಾರಥಿ ಸ್ಯಾರಿ ಸಾಕಲ್ಬಿಟ್ಟು. ಸೊ ಎಲ್ಲ ಕಡೆ ನಿಮಗೆ ಈ ಸ್ಟ್ರೀಟ್ ಪೂರ್ತಿ ನಿಮ್ಗೆ ಒಂದು 50% ಬರೀ ಕಾಟನ್ ಸ್ಯಾರೀಸೇ ಸಿಗುತ್ತೆ. ಬಂದರೆ ಟ್ರೈ ಮಾಡಿ, ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಇದು ಹೆಸರು ತೆಪ್ಪಕ್ಕುಳಂ, ಅದೇ ಕಲ್ಯಾಣಿ. ಸೊ ದ ಬಿಗ್ಗೆಸ್ಟ್ ಸೌತ್ ಇಂಡಿಯಾದಲ್ಲೇ ದ ಬಿಗ್ಗೆಸ್ಟ್ ಕಲ್ಯಾಣಿ ಇದೆ. ಇದು ಆ್ಯಕ್ಚುಲಿ ಹೆಂಗಿದೆ ಅಂದರೆ ಲೈಕ್ ಶಾಂಕಿ ಟ್ಯಾಂಕ್ ಇದೆಯಲ್ಲ ಮಲ್ಲೇಶ್ವರಂ, ಸೊ ಅದೇ ಥರ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ. ಸೊ ಆ ಕಡೆ ಕಾರ್ನರ್ಸ್ ಎಲ್ಲ ಸ್ಟಾಲ್ಸ್ ಇದೆ. ಸೊ ಇವತ್ತು ಸ್ನ್ಯಾಕ್ಸು, ಡಿನ್ನರು ಎಲ್ಲ ಇಲ್ಲೇ ನಮ್ಮದು. ಸೊ ಆ ಕಡೆ ಕಾರ್ನರ್ಗೆ ಹೋಗ್ತೀನಿ. ಸನ್ಸೆಟ್ಟು ಈ ಕಡೆ ಆಗ್ತಿದೆ. ಆ ಕಡೆಗೆ ಹೋಗಿ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಈ ಕಡೆ ಸನ್ಸೆಟ್ ವ್ಯೂ ನೋಡಿ ಹೆಂಗಿದೆ ಅಂತ. ಇದು ಮಸ್ಟ್ ವಿಸಿಟ್ ಆಗಬೇಕಾಗಿರೋ ಸ್ಪಾಟ್. ಈವ್ನಿಂಗ್ ಟೈಮ್ ಬಂದರೆ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ನೀರು ನೋಡಿ, ನೀರು ಅಷ್ಟೇ ಚೆನ್ನಾಗಿದೆ. ಇನ್ನೊಂದು ಅಪ್ಡೇಟ್ ಏನು ಗೊತ್ತಾ, ತಿರುಮಲ ನಾಯಕರ್ ಮಹಲ್ ಅದು ಯಾಕೆ ಹೋಗಿಲ್ಲ ಅಂದರೆ ನಾವು ಹೋಗಿ ಟೈಮ್ಗೆ ಕ್ಲೋಸ್ ಆಗಿತ್ತು, ಪ್ಲಸ್ ನಾವು ಎದ್ದಿದ್ದು ಲೇಟ್ ಆಗೋಯಿತು. ಸೊ ಅದು 5 o'clock ಕ್ಲೋಸ್. ಸೊ ಎಂಟ್ರಿ ಟಿಕೆಟ್ 10 rupees. ಸಪೋಸ್ ಹೋಗೋರು ಇದ್ದರೆ ಹೋಗಿ, ಬಿಫೋರ್ 5 o'clock ಹೋಗಿ. ಸೊ ಇಲ್ಲಿ ಸ್ವಲ್ಪ ಹೊತ್ತು ವೈಬ್ ಮಾಡಿ ಆ ಕಡೆಗೆ ಒಂದು 6 o'clock ಹಂಗೆ ಆ ಕಡೆ ಸನ್ಸೆಟ್ ಆದಮೇಲೆ ಆ ಕಡೆಗೆ ಹೋಗಿ ಏನಾದರೂ ಹೊಟ್ಟೆಗೆ ಹಾಕೋಣ. ನಮ್ಮ ಗಾಡಿ ಇರೋದು ಅಲ್ಲಿ ಮಾರಮ್ಮನ ದೇವಸ್ಥಾನ ಐತೆ, ಮಾರಿಯಮ್ಮನ ಟೆಂಪಲ್. ಆ ಟೆಂಪಲ್ ಹತ್ರ ಗಾಡಿ ಬಿಟ್ಟಿದ್ದೀವಿ. ಆ್ಯಕ್ಚುಲಿ ಸ್ಟಾಲ್ಸ್ ಅಲ್ಲಿ ತುಂಬ ಇದೆ ಆ ಲೈನಲ್ಲಿ. ಈ ಕಡೆ ಲೈನು ಮತ್ತು ಈ ಕಡೆ ನಾವಿರೋ ಲೈನ್ ಯಾವುದು ಸ್ಟಾಲ್ಸ್ ಅಷ್ಟಿಲ್ಲ. ಈ ಕಡೆ ಸನ್ಸೆಟ್ ವ್ಯೂ ಪಾಯಿಂಟಿಗೆ ಬಂದಿದ್ವಿ. ಸನ್ಸೆಟ್ ಆಯಿತು ಆದಮೇಲೆ ಲೈಟು ಹಾಕಾಯಿತು. ಇಲ್ಲಿ ನೋಡಿ ಮಕ್ಳುಗಳ್ಗೆ ಆಟ ಆಡೋಕ್ಕೆ ಟ್ರ್ಯಾಂಪೋಲಿನ್ ಎಲ್ಲ ಹಾಕಿಟ್ಟವ್ರೆ. ಸೊ ಫುಡ್ ಸ್ಟಾಲ್ಸು ಆ್ಯಕ್ಚುಲಿ 6 o'clock ಅಬ್ಬೋ. ಇವಾಗ ಎಷ್ಟೊಂದು ಅಂಗಡಿಗಳು ಓಪನ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಮುಂದೆ ಒಂದು ಅಂಗಡಿ ಓಪನ್ ಮಾಡ್ತಿದ್ದಾರೆ. ಪ್ಲಸ್ ಇನ್ನೊಂದು ಎಷ್ಟೊಂದು ಒಂದು 50 ಓಪನ್ ಆಗಿದೆ, 50 ಓಪನ್ ಆಗಿಲ್ಲ. ಸೊ ನನ್ನ ಕೇಳಿದ್ರೆ 6 o'clock ಮೇಲೆ ಬಂದರೆ ತಿನ್ನೋಕ್ಕೆ ನಿಮಗೆ ಚೆನ್ನಾಗಿ ಸಿಗ್ತವೆ. ಹೊಟ್ಟೆ ಖಾಲಿ ಇಟ್ಕೊಂಡು ಬರಬೇಕು ನಮ್ಮ ಥರ. ಮಧ್ಯಾಹ್ನ ಊಟ ಮಾಡಿಲ್ಲ. ಸೊ ಖಾಲಿ ಇಟ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಹೋಗ್ಬೇಕು ಇಲ್ಲಿ ಬಂದು. ಗೈಸ್ ಇದೊಂದು ಪರ್ಫ್ಯೂಮ್ ಶಾಪು ನೋಡಿ, ನಾನೊಂದು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಇದು 50 rupees, ಇದು 100 rupees. ಸೊ ಚೆನ್ನಾಗಿದೆ. ಇದೆಲ್ಲ ಡೆಮೋ ಪೀಸಸ್. ನಿಮಗೆ ಸ್ಮೆಲ್ ಯಾವ್ದು ಇಷ್ಟ ಆಗುತ್ತೋ ಅದು ನೋಡಿ ಫಿಲ್ ಮಾಡಿ ಕೊಡ್ತಾರೆ. ಅಲ್ಲಿ ಪರ್ಫ್ಯೂಮ್ ತೊಗೊಂಡಾಯ್ತು. ಸೊ ಇಲ್ಲಿ ಬಟ್ರು ಬನ್, ಮದುವೆ ಬಂದರೆ ಬಟ್ರು ಬನ್ ಟ್ರೈ ಮಾಡಲೇಬೇಕು. ಫೇಮಸ್ ಅಂಗಡಿ ನೋಡಿ ಗೈಸ್. ಬಟರ್ ಎಷ್ಟಿದೆ. ಮೋಮೋಸಾ, ಇದೆಲ್ಲ ಸ್ಟಾಲ್ಸ್ ಇದೆ. ಬಟ್ರು ಬನ್ನು ಬಜ್ಜಿ ತೊಗೊಂಡಿದ್ದೀವಿ. ಫಸ್ಟ್ ಬೋನಿ ಬಟ್ರು ಬನ್. ಇವಾಗ ಖಾರ, ಸ್ವೀಟ್ ಆದಮೇಲೆ ಖಾರ ಬೇಕಲ್ಲ, ಅದಕ್ಕೆ ಹೆಂಗಿದೆ ಅಂತ ಹೇಳ್ತೀನಿ. ಅಲ್ಟಿ ನಿಜ ಹೇಳ್ತೀನಿ, ಬೆಣ್ಣೆಯಲ್ಲಿ ಬನ್ನಿರೋದು, ಬನ್ನಲ್ಲಿ ಬೆಣ್ಣೆ ಇಲ್ಲ. ಸಕ್ಕತ್ತಾಗಿದೆ, ಟ್ರೈ ಮಾಡಿ. ಇಲ್ಲಿ ನೋಡಿ ಅಷ್ಟು ಬೆಣ್ಣೆ ಸುರಿದವ್ರು ಇಲ್ಲಿ. ಲಾಸ್ಟಿಗೆ ಇದೆಲ್ಲ ಬಿಸಿ ಆದಮೇಲೆ ತಿರ್ಗಾ ಲಾಸ್ಟಿಗೆ ಒಂದಿಷ್ಟು ಬೆಣ್ಣೆ ಹಾಕ್ತಾರೆ. ನಿಜ ಹೇಳ್ತೀನಿ, ಮಸ್ತ್ ಟ್ರೈ. 10 out of 10. ಸೊ ನಮ್ಮದು 3rd ಡಿಶ್ಶು. ಮತ್ತು ಇಲ್ಲಿ ನೋಡಿ ಆಲ್ರೆಡಿ ಒಂದು ಹೋಗಾಯಿತು. ಟ್ವಿಸ್ಟಾಟೋ, ಏನೋ ಸ್ಪ್ರಿಂಗ್ ಪೊಟ್ಯಾಟೊ ಅನ್ನೋದರ್ ನೇಮ್. ಸೊ ಇಲ್ಲಿ ಅಲ್ಲಿ ಮಿಸ್ಟರ್ ಚೆಫ್ ಅಂತ ಅಂದ್ಬಿಟ್ಟು. ಸೊ ಇದು ಮ್ಯಾಗಿ 50, ಇದು 40. ಆರಾಮಾಗಿ ಕುತ್ಕೊಂಡು ತಿಂತಾಯಿದ್ದೀವಿ. ಏನೋ ಕೇಸರ್ ಬಾದಾಮ್ ಕೃಷಿ ತೊಗೊಂಡಿದ್ವಿ, 40 rupees ಒಂದು. ಸೂಪರ್, ಅಲ್ಟಿಮೇಟ್. ಟ್ರೈ ಮಾಡಿ ಬಂದರೆ. ಶಾಪ್ ತೋರ್ಸೋಂಗೆ
ಅದೇ ಪುಟಾಣಿ ಶಾಪು. ಸೊ ನಿಮಗೆ ವೆರೈಟಿ ಸಿಗುತ್ತೆ, ವೆರೈಟಿ ಆಫ್ ಫ್ಲೇವರ್ಸ್ ಸಿಗುತ್ತೆ. ಒಂದು 10-20 ಥರ ಫ್ಲೇವರ್ಸ್ ಇದೆ, ಟ್ರೈ ಮಾಡಿ. ರೈಸ್ ಫೈನಲಿ ಒಂದು ಲಾಸ್ಟ್ ಸ್ಟಾಪ್, ಡಿನ್ನರ್ನ ಫೈನಲ್ ಎಂಡ್ ಮಾಡೋಣ ಅಂತ ಒಂದು ಶಾಪಿಗೆ ಬಂದಿದ್ದೀವಿ. ಇಲ್ಲಿ TVS ಅಂತ ಹಾಕಿದ್ದಾರೆ, ನನಗೂ ಗೊತ್ತಿಲ್ಲ ಏನು ಅರ್ಥ ಅಂತ. ಬೇರೆ ಹೆಸರೆಲ್ಲ ಇದೆ, ಚಿಕನ್ ಫ್ರೈಡ್ ರೈಸ್, ಎಗ್ ನೂಡಲ್ಸ್, ಚಿಕನ್ ನೂಡಲ್ಸ್, ವೆಜ್ ನೂಡಲ್ಸ್, ಪಾನಿಪುರಿ, ನೀರು ಬಾಟ್ಲಿ ಎಲ್ಲ ಇದೆ. ಸೊ ನಾವು ಒಂದು ವೆಜ್ ಫ್ರೈಡ್ ರೈಸ್ ತೊಗೊಂಡಿದ್ದೀವಿ ಇವತ್ತು ಸೋಮವಾರ ಅನ್ನೋದಕ್ಕೋಸ್ಕರ. ಸೊ ಆಲ್ರೆಡಿ ಹೊಟ್ಟೆ ಫುಲ್ ಇದೆ. ನಾವು ಇಲ್ಲಿಂದ ಮುಗಿಸ್ಕೊಂಡು ರೂಮ್ಗೆ ಹೋಗ್ತಾಯಿದ್ದೀವಿ. ಸಾರಿ, ಈ ಕಡೆಗೆ ಹೋಗ್ಬೇಕು, ಗಾಡಿ ಈ ಕಡೆ ಪಾರ್ಕಿಂಗ್ ಇದೆ. ಸೊ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಸ್ವಲ್ಪ ಹೊಟ್ಟೆ ಖಾಲಿ ಆದಮೇಲೆ ತಿನ್ನೋಣ ಅಂತ. ಜನ ಇದ್ದಾರೆ, ಡಿಫ್ರೆಂಟ್ ಫುಡ್ಸ್, ಡಿಫ್ರೆಂಟ್ ಆಫ್ ಪೀಪಲ್. ನೋಡಿ ಇಲ್ಲಿ ಪರ್ಫ್ಯೂಮ್ಸ್ ಇದೆ. ಸೊ ಅಲ್ಲಿ ಆ್ಯಕ್ಚುಲಿ ತಿರ್ಗಾ ಹೋಗಿ 2 ಪರ್ಫ್ಯೂಮ್ ತೊಗೊಂಡೆ ನಾನು. ವೆಲ್ವೆಟ್ ಅನ್ನೋದೊಂದು ಕೊಟ್ಟರು, ಅದು ಕೈ ಮೇಲೆ ಹೊಡ್ಕೊಂಡಿದ್ದೆ ಆವಾಗಲೇ, ಅದು ಸಖತ್ತಾಗಿತ್ತು. ಸೊ ಅದನ್ನು 100 ರೂಪೀಸಿಗೆ ತೊಗೊಂಡಿದ್ದೀನಿ. ಇದು 100 ರೂಪೀಸು, ಇದು 50, ಅದು 100. ಈಗ ಒಂದು ಟಾಸ್ಕು, ನನ್ನ ಗಾಡಿ ಇಲ್ಲಿದೆ ಅಂತ ನಾನು ಹೇಳ್ತಾ ಇರೋದು, ಅಂದರೆ ಈ ರೋಡ್ ಕಾರ್ನರು. ಪ್ರಿಯಾ ಬಂದ್ಬಿಟ್ಟು ಆ ಕಡೆ ಎಲ್ಲೋ ಕಾರ್ನರಲ್ಲಿ ಇದೆ ಅಂತ. ಸೊ ಇವಾಗ ಎಷ್ಟು ಬೆಟ್ಸಮ್ಮ? 500. ನಾನು ಗೆದ್ರೆ ನೀನು 500 ಕೊಡಬೇಕು, ನೀನು ಗೆದ್ರೆ ನಾನು 500 ಕೊಡ್ತೀನಿ. ಸೊ ಇವಾಗ ನಾಳೆಯಿಂದ ಆ್ಯಕ್ಚುಯಲ್ ಟ್ರಿಪ್ ಇರೋದು. ಸೊ ಪ್ಲೇಸ್ ಹೆಸರು ಬಂದ್ಬಿಟ್ಟು ತೇಕಡಿ. ಇಲ್ಲಿಂದ 150 ಕಿಲೋಮೀಟರ್ಸ್. ಅಲ್ಲೊಂದು 2 ಡೇಸ್ ಇರ್ತೀವಿ. ಅಲ್ಲಿ ಪೆರಿಯಾರ್ ಟೈಗರ್ ರಿಸರ್ವು, ಎಲಿಫೆಂಟ್ ಕ್ಯಾಂಪು, ಅದು ಇದು ಅಂತೆಲ್ಲ ಇದೆ. ಎಕ್ಸ್ಪ್ಲೋರ್ ಮಾಡೋಣ. ಡಿಜಿಟಲಾಗಿ ನನ್ನ ಜೊತೆ ಟ್ರಾವೆಲ್ ಮಾಡಿ. ನಾನು ನಿಮ್ಮ ವಿಕ್ರಮ್. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಹಾಕಿ. ಇನ್ನೂ ಮುಂದಕ್ಕೆ ಇಂಪ್ರೂವ್ ಮಾಡ್ಕೊತೀನಿ, ಕರೆಕ್ಷನ್ಸ್ ಇದ್ದರೆ ಕರೆಕ್ಟ್ ಮಾಡ್ಕೊತೀನಿ. ಓಕೆ, ಈಗ ಬೆಟ್ಟಿಂಗು 500 ರೂಪಾಯಿ ಬೆಟ್ಟಿಂಗ್. 500 ರೂಪಾಯಿ ಬೆಟ್ಟಿಂಗ್ ಬಿಡಬಾರ್ದು. ಮಾರಮ್ಮನ ದೇವಸ್ಥಾನ ಹತ್ರ ನಾನು ಗಾಡಿ ಬಿಟ್ಟಿದ್ದೀನಿ. ಸೊ ನಿಮಗೆ ಆಗಲೇ ಆ ವಿಡಿಯೋದಲ್ಲಿ ಒಂದು ಸತಿ ತೋರಿಸಿರ್ತೀನಿ, ಅದೇ ಲೇಕ್ ವ್ಯೂವಲ್ಲಿ. ಸೊ ಆ ಮಾರಮ್ಮನ ದೇವಸ್ಥಾನ ಇರೋದು ಇಲ್ಲಿದೆ. ಓಕೆನಾ? ಸೊ 500 ನಾನು ಗೆದ್ದೆ. ಆ್ಯಕ್ಚುಲಿ 500 ಕೊಡಬೇಕಮ್ಮ. ಆಯ್ತು, ಕೊಡ್ತೀನಿ. ಕೊಡಬೇಕು. ಫ್ರೆಂಡ್ಸ್, ಇಲ್ಲಿ ಬಂದಿದ್ದಕ್ಕೆ ಏನು ಬೆನಿಫಿಟ್ ಆಯ್ತೋ ಇಲ್ವೋ, ಒಂದು 500 ಗೆದ್ದಿದ್ದೀನಿ. ಬಾಯ್ ಸಿ ಯು ಇನ್ ಅನದರ್ ಬ್ಲಾಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ವಿಕ್ರಮ್, ನೀನು ಪ್ರಿಯಾ.